ಕೈಗೆ ಯಾವಾಗ ಸಿಡಿಲು ಮಿಂಚಿನ ಕಟಾರಿ ಬಂದು ಕೈ ಸೇರುತ್ತೋ ಆಗ ಆ ಪ್ರದೇಶವೆಲ್ಲ ಸಿಡಿಲು ಗುಡುಗುಗಳಿಂದ ಆವರ್ತವಾಗಿಬಿಡುತ್ತೆ. ಜನಗಳಿಗೆ ಇದೇನಪ್ಪ ಇಂತಹ ಭಯಂಕರವಾದಂಥ ಸಿಡಿಲು ಗುಡುಗುಗಳ ಅಬ್ಬರ ಏನು ನಡೀತಾ ಇದೆ ಇಲ್ಲಿ ಕೆರೆಯಲ್ಲಿ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಚಕಿತವಾದಂಥ ಎಲ್ಲರೂ ಆಶ್ಚರ್ಯಪಡ್ತಕ್ಕಂಥ ಪ್ರಸಂಗ ಅದು. ಯಾವಾಗ ನಾಯಕನ ಕೈಯಲ್ಲಿ ಸಿಡಿಲು ಮಿಂಚಿನ ಕಟಾರಿ ಸಿಕ್ತೋ ಅದನ್ನು ಇಟ್ಕೊಂಡ ತಕ್ಷಣ ಆತ ಮೈ ಮರೆತುಬಿಡ್ತಾನೆ. ನಾನೊಬ್ಬ ದೈವಭಕ್ತ, ನಾನೊಬ್ಬ ಸದ್ಗುರು ಪರಮಾತ್ಮನ ಆಶೀರ್ವಾದದಿಂದ ಧರ್ಮ ಪ್ರಚಾರಕ್ಕೆ ಬಂದವನು ಅಂತಕ್ಕಂಥ ಒಂದು ಗುರಿಯನ್ನೇ ಈತ ಮರೆತುಬಿಟ್ಟು ಎದುರುಗಡೆ ಯಾರ್ಯಾರು ಶತ್ರುಗಳು ಸೈನ್ಯ ಎಲ್ಲ ಸಿಗುತ್ತೋ ಅವ್ರನ್ನೆಲ್ಲ ಒಂದು ಕಡೆ ತಲೆ ಕಡ್ಕೊಂಡು ಹೋಗ್ಬಿಡ್ತಾನೆ. ಹಾಗೆ ಹೋಗ್ತಾ 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 ಆತನ ಭಕ್ತರು, ಆತನ ನಂಬಿಕೊಂಡಿರ್ತಕ್ಕಂಥ ಪ್ರಜೆಗಳು ಕೂಡ ಬಂದಾಗ ಅವ್ರನ್ನೂ ಕೂಡ ಸಂಹಾರ ಮಾಡಿಬಿಡ್ತಾನೆ. ಇಂತಹ ಒಂದು ಪ್ರಸಂಗವನ್ನು ನೋಡ್ತಾ ಇದ್ದಂತಹ ಜಗಳೂರಿನ ದೊರೆ ಜಗಪತಿರಾಯನು ಏನಪ್ಪ ಇದು ವಿಪರೀತವಾದಂತಹ ಪವಾಡ ಪುರುಷನ ಅವತಾರ, ರುದ್ರಾವತಾರ ಇದು, ನಾನು ಅಂದ್ಕೊಂಡಿರಲಿಲ್ಲ ಸೂರ್ಯಪಾಪ ನಾಯಕ ಇಂತಹ ಶಕ್ತಿಯನ್ನು ಹೊಂದಿರ್ತಾನೆ ಅಂತಕೊಂಡು ನಾನೇನು ಮಾಡಲಿ, ನಾನು ಉಳ್ಕೊಳ್ಳಿ, ಜನಗಳು ಉಳಿಸ್ಲಿ, ಸುಮ್ಮನೆ ನಿರಪರಾಧಿಗಳನ್ನು ಈತ ಕೊಲ್ತಾ ಇದ್ದಾನಲ್ಲ, ಏನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವನು ಕೂಡ ಪರಮಭಕ್ತ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ. ಹಾಗಾಗಿ ಆತನನ್ನು ಕುರಿತು ಧ್ಯಾನ ಮಾಡ್ತಾನೆ. ಪರಮಾತ್ಮ ನೀನೊಬ್ಬನೇ ಈತನನ್ನು ಶಾಂತಿ ಮಾಡಲಿಕ್ಕೆ ಮತ್ತು ಅದ್ಭುತ ತರಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ನಮ್ಮ ಸೈನ್ಯವನ್ನು ಹೇಗಾದರೂ ಕೊಚ್ಚಲಿ ಅದು ಪರವಾಗಿಲ್ಲ, ಆದರೆ ನಿರಪರಾಧಿ ಪ್ರಜೆಗಳನ್ನು ಈತ ಸುಮ್ಮನೆ ಆವೇಶದಿಂದ ಇದರಿಂದ ಕೊಲ್ತಾ ಇದ್ದಾನಲ್ಲ, ರುಂಡಗಳನ್ನು ಕತ್ತರಿಸ್ತಾ ಇದ್ದಾನೆ, ಇದನ್ನು ನಿಲ್ಲಿಸಬೇಕು, ನೀನು ಬಿಟ್ಟರೆ ಯಾರಿಲ್ಲ ನನಗೆ ಅಂತ ಆತನನ್ನು ಬೇಡ್ಕೊಂಡು ಆತನಿಗೆ ಮೊರೆ ಹೋಗ್ತಾರೆ. ಹಾಗೆಯೇ ದುರ್ಗಿಯ 7 ನಾಲಿಗೆ ದುರ್ಗಿಯ ಶಾಪ ಕೂಡ ಈತನಿಗಿರುತ್ತೆ. ನೀನು ಅವಸಾನ ಕಾಲದಲ್ಲಿ ನೀನು ಕಾಲುಗಳನ್ನು ಕಳ್ಕೊಂಡು ನೀನು ಇರಬೇಕಾಗುತ್ತೆ, ಇದು ನನ್ನ ಶಾಪ ಅಂತ ಕೊಟ್ಟಿರ್ತಾಳೆ. ಅದರಂತೆ ಪರಮಾತ್ಮ ಮತ್ತು ಏನಪ್ಪ ಇದು ಇಷ್ಟು ಜನ ನಿರಪರಾಧಿಗಳು ಕೊಲ್ತಾ ಇದ್ದಾನೆ, ಇದಕ್ಕೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಅಲ್ಲಿ ಬಂದು ಸ್ತ್ರೀ ವೇಷವನ್ನು ಧರಿಸಿ ಪಾಪನಾಯಕನ ಹಿಂದ್ಗಡೆಯಿಂದ ಬಾಣಗಳನ್ನು ಬಿಲ್ಲಿಗೆ ಹೂಡಿ 2 ಕಾಲುಗಳನ್ನು ತುಂಡರಿಸ್ತಾನೆ. ಹೀಗೆ ದುರ್ಗೆನ ಈತ ಕಾಲುಗಳನ್ನೇ ಕಟ್ ಮಾಡಿದ್ದಾನೆ. ಹಾಗೆ ಈತ ಕಾಲು ಕಟ್ಕೊಂಡು ಭೂಮಿ ಮೇಲೆ ಕುಸಿತಾನೆ. ಆಗ ಹಿಂದ್ಗಡೆ ನೋಡಿದಾಗ ಯಾರು ಅಂತ ಹೆಣ್ಮಗಳು ಅಂದ್ಕೊಂಡು ಏನು ನಾನು ಆಗ ಈತನಿಗೆ ಮನವರಿಕೆ ಆಗುತ್ತೆ. ಇಲ್ಲ, ಇನ್ನೂ ಅದೇ ವೇಗದಲ್ಲೇ ಇರ್ತಾನೆ. ಆದರೂ ಕೂಡ ಏನಪ್ಪ ಇದು ಕಾಲುಗಳು ಇಲ್ದಿದ್ದರೂ ಕೂಡ ವೀರವೇಶದಿಂದ ಓಡಾಡ್ತಿರ್ತಾನೆ. ಆಗ ಪರಮಾತ್ಮ ಪಾಪಯ್ಯ ಅಂತ ಕರೀತಾನೆ. ಆಗ ದೇವರು ನನ್ನ ಕರೆದ ಅಂತಕ್ಕಂಥ ಒಂದು ಭಾಸವಾಗುತ್ತೆ ಆತನಿಗೆ. ಆಗ ದೇವರು ಬಂದಿದ್ದಾನೆ ಅಂದ ತಕ್ಷಣ ಈತ ನಾನೇನು ತಪ್ಪು ಮಾಡ್ತಾಯಿದ್ದೀನಿ, ಸಿಡಿಲು ಮಿಂಚಿನ ಕಟಾರಿಯ ಪ್ರತಿಷ್ಠಾಪನೆಯಲ್ಲಿ ನಾನು ಕಾರ್ಯಚ್ಯುತನಾದನಲ್ಲ, ಪರಮಾತ್ಮನ ಕೊಟ್ಟಿರ್ತಕ್ಕಂಥ ಮಾತನ್ನು ನಡೆಸಲಿಕ್ಕಾಗಲಿಲ್ಲಲ್ಲ ಪರಮಾತ್ಮ, ನಾನು ಘೋರವಾದಂಥ ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸಪ್ಪ ಅಂತ ಬೇಡ್ಕೊತಾನೆ. ಇಲ್ಲ ಪಾಪಯ್ಯ, ನೀನೇನು ತಪ್ಪು ಮಾಡಿಲ್ಲ. ಆ ಸಿಡಿಲು ಮಿಂಚಿನ ಕಟಾರಿಯ ಪ್ರಸಂಗ ಮತ್ತು ಪರಮಾತ್ಮ ಈಶ್ವರನ ಒಂದು ಆಶೀರ್ವಾದದ ಬಲ ನಿನ್ನನ್ನು ಈ ರುದ್ರತಾಂಡವ ಮಾಡಲಿಕ್ಕೆ ಪ್ರಚೋದನೆ ಮಾಡಿದೆ ವಿನಃ ಇದರಲ್ಲಿ ನೀನು ಸ್ವತಃ ನಿನ್ನ ಶಕ್ತಿಯಿಂದ ಇದನ್ನು ಮಾಡಿಲ್ಲ. ಹಾಗಾಗಿ ನಾನು
ನಿನಗೆ ಇದೆಲ್ಲ ಇರಲಿ, ನೀನು ಕೂಡ ನಿನಗೆ ಕಾಲುಗಳನ್ನು ಕೊಡ್ತೀನಿ, ಪುನಃ ನೀನು ಭಕ್ತನಾಗಿ ಧರ್ಮೋಪಚಾರ ಮಾಡು, ಈ ಲೋಕದ ಭಕ್ತರನ್ನು ಉದ್ಧರಿಸು ನನ್ನ ಪರವಾಗಿ ಅಂತ ಹೇಳಿದರೆ, ಬೇಡ ಸ್ವಾಮಿ, ನಾನು ಕಟಾರಿಯ ಪ್ರತಿಷ್ಠಾಪನೆ ವಿಷಯದಲ್ಲಿ ನಾನು ಹಕ್ಕು ಚ್ಯುತಿ ಮಾಡಿಬಿಟ್ಟೆ, ನಿನಗೆ ಕೊಟ್ಟ ಮಾತನ್ನು ನಡೆಸ್ಕೊಳ್ಳೋಕ್ಕಾಗಲಿಲ್ಲ. ಪರಮಾತ್ಮ, ನನಗೆ ಈ ಜನ್ಮ ಸಾಕು ಮಾಡು, ಇಲ್ಲಿಗೆ ಸಾಕು ಮಾಡು, ನನಗೆ ನನ್ನನ್ನು ಕ್ಷಮಿಸ್ಬಿಡು ತಂದೆ ಮೊದಲು ಅಂತ ಬೇಡ್ಕಂತಾನೆ, ಗೊಳಾಡ್ತಾನೆ. ಇಲ್ಲ ಪಾಪಯ್ಯ, ನಿನ್ನ ಕಾರಣಕರ್ತ, ಕಲಿಯುಗದಲ್ಲಿ ನಿನ್ನ ಭಕ್ತರು ಬಹಳಷ್ಟಿದ್ದಾರೆ, ಅವರಿಗೆಲ್ಲರೂ ಕೂಡ ನೀನು ಮಾರ್ಗದರ್ಶನ ಆಗಬೇಕು, ನೀನು ಕಾಲು ಕೊಡ್ತೀನಿ, ನೀನೆಲ್ಲ ಧರ್ಮ ಪ್ರಚಾರ ಮಾಡು. ಇಲ್ಲ ತಂದೆ, ನನ್ನ ಕೈಲಾಗಲ್ಲ, ನಿನ್ನಲ್ಲಿ ಸೇರಿಸ್ಕೊಂಡ್ಬಿಡು, ಇಲ್ಲೇ ಭೂತಾಯಲ್ಲಿ ನನ್ನನ್ನು ಐಕ್ಯ ಮಾಡಿಬಿಡು, ನನ್ನ ಕರ್ತವ್ಯ ಮುಗಿದಿದೆ ಅಂತ ಹೇಳ್ತಾನೆ. ಆಯಿತು, ನಿಜಭಕ್ತನಾದಂಥ ಪಾಪಯ್ಯ, ನಿನ್ನ ಕೋರಿಕೆ ಏನಿದೆ ಅದರಂತೆ ಆಗಲಪ್ಪ, ನಿನಗೆ ಸದ್ಗತಿ ಮುಕ್ತಿಯನ್ನು ಕೊಡ್ತೀನಿ. ಯಾರು ನಿನ್ನನ್ನು ನಿಷ್ಠೆಯಿಂದ ಪೂಜೆ ಮಾಡ್ಕೊಂಡು ಬರ್ತಾರೋ, ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಪೂಜೆ ಮಾಡ್ತಾರೋ ಅಂಥವ್ರಿಗೆಲ್ಲ ತಿರುಪ್ತಿಯ ದರ್ಶನದ ತಿಮ್ಮಪ್ಪನ ದರ್ಶನ ಆಗುವಂತೆ ಆಗಲಿ ಅಂತ ಆಶೀರ್ವಾದ ಮಾಡಿ, ನನ್ನ ಪ್ರತಿಯೊಂದು ಆಶೀರ್ವಾದವೂ ಕೂಡ ನಿನ್ನ ಭಕ್ತರಿಗೆ ನಿನ್ನ ಮೂಲಕ ಇರುತ್ತೆ. ನೀನೇ ಈ ಕಲಿಯುಗದ ಕಾರುಣ್ಯ ಪುರುಷ, ನನ್ನ ಪರವಾಗಿ ಈ ಭೂಲೋಕದಲ್ಲಿ ಇದ್ಕೊಂಡು ಇನ್ನು ನಿನ್ನ ಭಕ್ತರಿಗೆ ನೀನು ಆಶ್ರಯದಾಯಕನಾಗಿ ಪವಾಡಗಳನ್ನು ತೋರಿಸ್ತಾ ಇರೋ, ನಿನಗೆ ಸದ್ಗತಿಯನ್ನು ಕರುಣಿಸ್ತೀನಿ ಅಂತ ಹೇಳಿ ಆತ ಅಂತರ್ದೃಶ್ಯ ಆದ. ಆಗ ಪರಮಾತ್ಮ ಸೂರ್ಯನಾಯಕ, ಇನ್ನೇನು ಬೇಕು ನನಗೆ, ಪರಮಾತ್ಮ ಇಷ್ಟು ಸಾಕು ಅಂತಂದು ಆಗ ಭೂತಾಯಿಯನ್ನು ಬೇಡ್ಕೊತಾನೆ. ಅಮ್ಮ, ನೀನು ಇಲ್ಲೇ ನನ್ನನ್ನು ನಿನ್ನಲ್ಲಿ ಐಕ್ಯ ಮಾಡ್ಕೊಂಡ್ಬಿಡು, ನನ್ನ ಎಲ್ಲ ಸಮಸ್ತ ಕಾರ್ಯಗಳು ಈ ಜಗತ್ತಿಗೆ ಮುಗಿದಿದ್ದಾವೆ ಅಂತ ಬೇಡ್ಕೊಂಡಾಗ ಮಾತೆ ಭೂತಾಯಿ ಆತನನ್ನು ಇಬ್ಬಾಗವಾಗಿ ಆತ ಸಿಡಿಲು ಮಿಂಚಿನ ಕಥೆಯನ್ನು ಹಿಡ್ಕೊಂಡು ಆ ಭೂಮಿಯಲ್ಲೇ ಐಕ್ಯನಾಗಿಬಿಡ್ತಾನೆ. ಇದೆಲ್ಲ ನೋಡ್ತಿದ್ದಂತಹ ಜಗಪತಿ ರಾಜ, ಏನು ಇಂತಹ ಪರಮಭಕ್ತ, ಇಂತಹ ಪಾಪಯ್ಯನನ್ನು ನಾನು ವಿರೋಧ ಮಾಡಿಕೊಂಡೆ, ನನ್ನ ಅನಿಷ್ಟಗಳಿಂದ ನಾನು ಇಂತಹ ದುರ್ಮಾರ್ಗಕ್ಕೆ ಇಳಿದನೆ, ನಿಜವಾಗಲೂ ನನ್ನ ಕ್ಷಮಿಸಪ್ಪ, ನಿನ್ನಿಂದ ನನಗೆ ಜ್ಞಾನೋದಯವಾಯಿತು ಅಂತ ಪರಮಾತ್ಮನನ್ನು ಪಾಪನಾಯಕನನ್ನು ಬೇಡ್ಕೊತಾನೆ. ಪಾಪನಾಯಕನಿಗೆ ಜಯಘೋಷಗಳನ್ನು ಕೂಗ್ತಾರಲ್ಲಿದ್ದಂಥ ಭಕ್ತರು, ಜಗಪತಿ ರಾಜನು, ಆಯ್ತಪ್ಪ, ನಾನು ನಿನ್ನ ಸೇವೆ ಮಾಡ್ಕೊಂಡು ಹೋಗ್ತೀನಿ, ನನ್ನೆಲ್ಲ ಅಪರಾಧಗಳನ್ನು ಮನ್ನಿಸು ಪಾಪನಾಯಕ ಅಂತಂದು ಅವನು ಬೇಡ್ಕೊಂಡು ಪರಿವರ್ತನೆ ಆಗ್ತಾನೆ. ಆಗ ಆಯಿತು, ನಿನ್ನ ದೇವಸ್ಥಾನ, ನಿನ್ನ ಸಮಾಧಿಯೆಲ್ಲ ನಾನು ಮಾಡ್ತೀನಪ್ಪ, ನೀನು ನನ್ನ ಜಗಳೂರಿನಲ್ಲೇ ನೀನು ಐಕ್ಯವಾಗಿದೆಯಾ, ಇಂತಹ ಭಾಗ್ಯ, ನಿನ್ನ ಸೇವೆ ಮಾಡೋ ಭಾಗ್ಯ ನನಗೆ ಲಭ್ಯವಾಗಿದೆ ಪರಮಾತ್ಮನಿಂದ ಅಂತಂದು ಅವನಾದರೂ ಹೇಳ್ತಾನೆ. ಆಗ ಎಲ್ಲರೂ ಕೂಡ ಪಾಪಯ್ಯನ ಪವಾಡವನ್ನು ಹೊಗಳುತ್ತಾ ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ಈ ಸುದ್ದಿ ನಮ್ಮ ಮ್ಯಾಸ ಮಂಡಲಕ್ಕೆ ಗೊತ್ತಾಗುತ್ತೆ. ಆಗ ಯರಮಂಚ ನಾಯಕರು ಎಲ್ಲ ಮ್ಯಾಸ ಮಂಡಲದ ಯಜಮಾನರನ್ನೆಲ್ಲ ಕರ್ಕೊಂಡು ಜಗಳೂರಿನ ಕೆರೆ ಹತ್ರ ಬರ್ತಾರೆ. ಕೆರೆ ತುಂಬ ಸಾವಿರಾರು ಹೆಣಗಳು ಬಿದ್ದೋಗಿದ್ದಾವೆ, ತಲೆಬುರುಡುಗಳು ಒಂದು, ಕೈಕಾಲುಗಳು ಒಂದು ಕಡೆ. ಅಂತಹ ವೀರವೇಶದಂತಹ ಕದನವನ್ನು ಮಾಡಿದರು ಜಗಳೂರು ಪಾಪನಾಯಕ. ರಕ್ತದ ಕೋಡಿ ಹರಿದಿದೆ. ಈ ಹೆಣಗಳ ಮಧ್ಯದಲ್ಲಿ ನಮ್ಮ ಪಾಪನಾಯಕ ಎಲ್ಲಿದ್ದಾನೆ, ಎಲ್ಲಿ ಬಿದ್ದಿದ್ದಾನೆ ಅಂತಕ್ಕಂಥ ಗುರುತು ಸಿಗದೆ ಎಲ್ಲಿ ಇಡೀ ಕೆರೆ ತುಂಬ ಹುಡ್ಕೊಂಬರ್ತಾರೆ, ಸಿಗದೇ ಇಲ್ಲ. ಕೊನೆಗೆ ಭಾಳ ಬೇಸರ ಕೊಟ್ಕೊಂಡು, ಎಲ್ಲಪ್ಪ ನಾವು ಆತನ ಕರ್ಮಗಳನ್ನು ತೀರಿಸ್ಲಿಕ್ಕೆ ಬಂದಿದ್ದೇವೆ ಅಂತ ಎಲ್ಲರೂ ಕೂಡ ಆ ಕೆರೆಯ ಕಟ್ಟೆ ಮೇಲೆ ಮಲ್ಕೊತಾನೆ. ಒಬ್ಬರು ಸುಧಾರಿಸ್ಕೊಳ್ಳೋಕ್ಕೆ. ಒಬ್ಬನ ಮೇಲೆ ನೋಡ್ತಿರ್ಬೇಕಾದ್ರೆ ಒಂದು ಕಾಗೆ ಎಲ್ಲ ಹಾರಾಡ್ತಾ ಇರುತ್ತೆ. ಇವನೇನು ಮಾಡ್ತಾನೆ, ಕಾಕಿರಾಜ, ನೀನೇನಾದರೂ ಮಾಡಿ ನಮ್ಮ ಜಗಳೂರು ಪಾಪಯ್ಯ ಎಲ್ಲಿ ಐಕ್ಯನಾಗಿದ್ದಾನೆ ಆ ಜಾಗವನ್ನು ತೋರಿಸ್ಬಿಡಪ್ಪ,
ನಿನ್ನ ಹೆಸರನ್ನು ನಾನು ವಂಶಕ್ಕೆ ಇಟ್ಕೊತೀನಿ ಅಂತ ಕಾಗೆಯನ್ನು ಕೇಳ್ಕೊಂತಾನೆ. ಆಗ ನಿಜವಾಗ್ಲೂ ಕೂಡ ಜಗಳೂರು ಪಾಪಯ್ಯ ಎಲ್ಲಿ ಊಗತನಾದ್ನೋ ಅಲ್ಲಿ ಬಂದು ತನ್ನ ಕೊಕ್ಕಿನಿಂದ ಕುಗ್ಗುತ್ತೆ. ಆಗ ಸಮಸ್ತ ಮ್ಯಾಸಮಂಡಲದವರು ಬಂದು ಇದೇ ಜಾಗ ಅಂತಂದು ಹೇಳಿ ಅಲ್ಲಿ ಎಲ್ಲ ಕರ್ಮವನ್ನು ತೀರಿಸ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲೇ ಒಂದು ಸಮಾಧಿಯನ್ನು ಮಾಡ್ತಾರೆ. ಈ ಸಮಾಧಿ ಜಗಳೂರು ಪಾಪನಾಯಕ ಅಂತ, ಜಗಳೂರು ಅಜ್ಜ ಅಂತ. ಅದಕ್ಕೆ ಸೂರ್ಯ ಪಾಪನಾಯಕನಿಗೆ ಜಗಳೂರಿನಲ್ಲಿ ಈತ ಜೀವೈಕ್ಯವಾಗಿದ್ದರಿಂದ ಈತನನ್ನು ಜಗಳೂರು ಅಜ್ಜಯ್ಯ, ಜಗಳೂರು ಪಾಪಯ್ಯ ಅಂತಲೂ ಕರೆದರು. ಇದು ಆತನ ಸಂಪೂರ್ಣ ಚರಿತ್ರೆ. ಇದಾದ ನಂತರ ಆ ಸಮಾಧಿಗೆ ಒಂದು ಗುಡಿಯನ್ನು ಕೂಡ ಜಗಪತಿ ರಾಜ ಕಟ್ಟಿ ಅಲ್ಲಿ ಸುಮಾರು ವರ್ಷಗಳ ಕಾಲ ಆ ದೇವಸ್ಥಾನದ ಬಾಗಿಲೇ ತೆಗೆದೆ. ಆ ದೇವಸ್ಥಾನದ ಪೂಜೆ ಈ ಎಲ್ಲ ನಿಂತೋಗಿತ್ತು. ಯಾರೋ ಬಂದು ಒಬ್ಬ ಸ್ವಾಮಿ ಆ ದೇವಸ್ಥಾನದಲ್ಲಿ ಸೇರಿಕೊಂಡು ಒಂದು ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡೋಣ. ಇದೆಲ್ಲ ಮ್ಯಾಸ ಮಂಡಲಿಗೆ ಗೊತ್ತಾಗ್ಬಿಡುತ್ತೆ. ಅಲ್ಲೇ ಪರಮಾತ್ಮ ಸಮಾಧಿ ಆಗಿದ್ದಾನೆ. ಆ ಸಮಾಧಿಯಲ್ಲಿ ಇವನು ಯಾರೋ ಬಂದು ಸ್ವಾಮಿ ಶಿವಲಿಂಗ ಇಟ್ಕೊಂಡು ನನ್ನ ಮಠ ಮಾಡ್ಕೊಂಡಿದ್ದಾನೆ ಅಂತ ಅವನ್ನ ಊರಿಂದ ಬಿಡಿಸ್ತಾರೆ, ದೇವಸ್ಥಾನದಿಂದ ಬಿಡಿಸ್ಬಿಟ್ಟು ಆವಾಗ ಅದಕ್ಕೆ ಒಂದು ಅದ್ಭುತ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಕಮಲಾಪುರದ ನಮ್ಮ ಕುಲಬಾಂಧವರು ಯಜಮಾನರು ಆ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ಕಟ್ಟಿಸಿದರು. ಈಗ ಕೃಷ್ಣಪ್ಪ ಅಂತ ಒಬ್ಬ ಕಾಂಟ್ರಾಕ್ಟ್ರು ಆ ದೇವಸ್ಥಾನಕ್ಕೆಲ್ಲ ಧರ್ಮದರ್ಶಿ ಆಗಿದ್ದಾರೆ. ಅದಕ್ಕೆಲ್ಲ ಈಗ ರಾಜಗೋಪುರಗಳನ್ನು ಕಟ್ಟಿಸಿ ಬಹಳ ಅಚ್ಚುಕಟ್ಟಾಗಿ ಆ ದೇವಸ್ಥಾನದ ಜೀರ್ಣ ಮಾಡಿ ಪ್ರತಿ ವರ್ಷ ಆತನ ಹೆಸರಿನ ಮೇಲೆ ಜಾತ್ರೆಯನ್ನು ನಡೆಸ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಅಲ್ಲ, ಅದು ಫೆಬ್ರವರಿಯಲ್ಲಿ ಆಗುತ್ತೆ. ಈಗಲೂ ಕೂಡ ಅಲ್ಲಿ ಪವಾಡ ತೋರಿಸಿದ್ದಾನೆ ಆತ. ಅದಕ್ಕೆ ಆ ಸಮಾಧಿಗೆ ಈಗ ಬಾಗಿಲು ಹಾಕಿಬಿಟ್ಟಿದ್ದಾರೆ. ಅವ್ರಿವ್ರು ಬಂದು ಸುಮ್ಮನೆ ಅದನ್ನೆಲ್ಲ ಇದು ಮಾಡ್ತಾರೆ ಅಂತ ಇದು ಸಮಾಧಿನೇ ತೆಗಿಲಿಲ್ಲ. ಆ ಸಮಾಧಿ ಇದ್ದಾಗ ಈ ವಿಷ ಹಾಕಿದಂಥ ಗೊಲ್ಲರು ಅವ್ರು ತಪ್ಪು ಕಾಣಿಕೆಯಾಗಿ ಆ ಸಮಾಧಿಗೆ ಹಾಲನ್ನು ಅರ್ಪಿಸ್ತಾ ಇದ್ದರು. ಈಗಲೂ ಕೂಡ ಅದರದ್ದು ಇದೆ ಸ್ವಾಮಿಗೆ. ಈಗಲೂ ಕೂಡ ಹಬ್ಬ ಹರಿದಿನಗಳಲ್ಲಿ ಮಾಡ್ತಾರೆ. ಜಾತ್ರೆಗಳಲ್ಲಿ ವಾಸೆ ಕೊಯ್ತಾರೆ. ಒಂದು 3-4 ಜನ ಗುಂಪುಗಳು ನಮ್ಮವರೇ ವಾಸೆ ಅಧಿಕಾರವನ್ನು ಮಾಡ್ತಕ್ಕಂಥದ್ದು ಇದೆ. ಅಲ್ಲಿ ದುಪ್ಪಿನವರು, ಗೂನೂರವರು, ಬೆಲ್ಲದವರು ಇವರೆಲ್ಲ ಸೇರ್ಕೊಂಡು ವಾಸೆ ಕೊಯ್ಯೋದೇ ಒಂದು ಹಕ್ಕಲ್ಲಿ. ಹೀಗಾಗಿ ಜಗಳೂರು ಅಜ್ಜಯ್ಯ ಎಲ್ಲಿದ್ದಾನೋ ಅಲ್ಲಿ ಪರಮಾತ್ಮ ವೆಂಕಟೇಶ್ ಇರ್ತಾನಂತ ನಂಬಿಕೆ. ಈಗ ಚಳ್ಳಕೆಯಲ್ಲಿ ಇರ್ತಕ್ಕಂಥ ಧ್ಯಾನ ಮಂದಿರ ಕೂಡ ನಮ್ಮ ಚಳ್ಳಕೆರೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಊರುಗಳೇನೇ ರಾಮಜೋಗಹಳ್ಳಿ, ಬೆಳಗಟ್ಟ, ಆಯ್ಕಲ್ಲು, ಬಾಲೆನಹಳ್ಳಿ, ಕುರುಡಿಹಳ್ಳಿ, ಚಳ್ಳಕೆರೆ ಎಲ್ಲ ಹಳ್ಳಿಗಳಿಂದ ಭಕ್ತರು ಹೋಗ್ತಾರೆ. ಯಾವುದೇ ಜಾತಿಯ ಸಮಸ್ಯೆ ಇಲ್ಲ, ಎಲ್ಲ ಜನಾಂಗದವರು ಅಲ್ಲಿ ಹಿಡ್ಕೊತಾರೆ. ಅದರಲ್ಲಿ ನಮ್ಮ ರೆಡ್ಡಿ ಜನಾಂಗದವರಂತೂ ಇದನ್ನು ಬಂದು ಸೇವೆ ಮಾಡಿದೆ, ತಿರುಪತಿ ವೆಂಕಟಪ್ಪನ ಸೇವೆ ಮಾಡಿದೆ ಅಂತ ಅವರೆಲ್ಲ ಭಾವಿಸಿದ್ದಾರೆ. ಮುಂಚೆ ಇಲ್ಲಿ ಧ್ಯಾನ ಮಂದಿರ ಬರೀ ದೊಡ್ಡ ಹುತ್ತವಾಗಿತ್ತು. ಹೌದು, ಹುತ್ತ ಬಿಟ್ಟರೆ ಏನೂ ಇರಲಿಲ್ಲ. ನಮ್ಮ ಈ ದೇವಸ್ಥಾನದ ಪೂಜಾರಿಗಳ ಯಜಮಾನ ಓಬನಾಯ್ಕ ಅಂತ ಇದ್ದರು. ಅವರು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿದ್ದರು. ಅವರು 1, 2, 3 ರಾಜಣ್ಣ ಅಂದರೆ ಮಾರ್ಕೆಟ್ ಚೇರ್ಮನ್ರು. ಅವರೆಲ್ಲ ಸೇರಿಕೊಂಡು ಒಂದು ಚಿಕ್ಕದಾದಂಥ ಬಾಲ್ಯದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜಗಳೂರು ಪಾಪನಾಯಕನನ್ನು ಅಲ್ಲಿ ಒಂದು ವಿಗ್ರಹ ಮಾಡಿಸಿದರು. ಆ ವಿಗ್ರಹ ಮಾಡಿಸಿದ ಮೇಲೆ ಈಗಲೂ ಕೂಡ ಆ ವಿಗ್ರಹ ಇದೆ, ಬಾಲ್ಯ ರೂಪದ ವಿಗ್ರಹ ಈಗಲೂ ಕೂಡ ಇದೆ. ಕುರುಡಿಹಳ್ಳಿಯ ಒಬ್ಬ ರೆಡ್ಡಿ ಇಂಜಿನಿಯರ್ ಆಗಿದ್ದರು. ಅವರು ರೆಡ್ಡಿ ವಂಶದವರು. ಅವರೇ ಒಂದು ಕನಸಿನಲ್ಲಿ ಹೋಗ್ಬಿಟ್ಟು, ನೋಡಪ್ಪ ನೀನು ನಾಳೆ ನಿನ್ನ ಮನೆ ರೈಡ್ ಆಗುತ್ತೆ ಅಂತಕ್ಕಂಥ ಸೂಚನೆಯನ್ನು ಈತ ಕೊಟ್ಟನಂತೆ. ಅದಕ್ಕೆ ಆತ ಜಾಗೃತನಾಗಿ ಅದರಿಂದ ತಪ್ಪಿಸ್ಕೊತಾನೆ.
ರೈಡು ಆಗುತ್ತೆ. ಅದರಿಂದ ಏನು ಇದಕ್ಕೆ ಹುಷಾರಾಗಿ ಮುಂದಾಲೋಚನೆ ಮಾಡ್ಕೊಂಡು ಅವಾಯ್ಡ್ ಕನಸಲ್ಲಿ ಏನೋ ಒಂದು ಜಾಗೃತಿಯನ್ನು ಆ ಒಂದು ಕ್ರಿಯೆ ಇಟ್ಕೊಂಡು ಆತ ನಿವೃತ್ತನಾದ ಮೇಲೆ ಈಗಿರ್ತಕ್ಕಂಥ ಧ್ಯಾನ ಮಂದಿರದ ದೇವಸ್ಥಾನವನ್ನು ಕಟ್ಟಿಸಿದ. ಅದು ಶಿವಲಿಂಗದ ಆಕಾರದಲ್ಲಿ ಇವತ್ತು ಇದೆ. ಈಗಿನ ದೇವಸ್ಥಾನ ಶಿವಲಿಂಗ ಆಕಾರದಲ್ಲೇ ಇದೆ ಒಂದು ಇದೆ. ಹಾಗಾಗಿ ಪುಷ್ಕರಣಿಯಿಂದ ಪ್ರತಿನಿತ್ಯ ನಾಗೇಂದ್ರ ಸರ್ಪ ಸನ್ನಿಧಾನಕ್ಕೆ ಬರುತ್ತೆ. ಅಂತ ಪ್ರತೀತಿನೇ ಇದೆ. ಹಾಗಾಗಿ ಅಲ್ಲಿ ಹಾಕಿರ್ತಕ್ಕಂಥ ದೊಡ್ಡದಾದಂಥ ಆಲದ ಮರ ಆಗ್ಲಿಂದಲೂ ಕೂಡ ಅದು ಆರೈಕೆಯಲ್ಲಿ ಬೆಳೀತಾ ಇದೆ. ಹೀಗಾಗಿ ಪ್ರತಿ ಯುಗಾದಿಗೆ 3 ದಿನ ಇಲ್ಲಿ ಜಾತ್ರೆ ಇರುತ್ತೆ. ಆಮೇಲೆ ದಸರಾ ಹಬ್ಬದಲ್ಲಿ ಬನ್ನಿ ಮುಡಿತಕ್ಕಂಥ ಕಾರ್ಯಕ್ರಮವನ್ನು ಈ ದೇವ್ರನ್ನ ಓಡಿಸ್ಕೊಂಡು ಹೋಗಿ ಗೊರಲಕಟ್ಟೆಯಲ್ಲಿ ಅಲ್ಲಿ ಬನ್ನಿ ಮುಡಿತಕ್ಕಂಥ ಒಂದು ಪ್ರಸಂಗ ನಡೀತಕ್ಕಂಥದ್ದು. ಹೀಗಾಗಿ ನಾವು ಹೇಳಿದಾಗೆ ನಮ್ಮ ದುರ್ಗಿ ಕೆರೆ ಈಗ ಜಗಳೂರಜ್ಜನ ಕೆರೆ ಅಂತ ಅನಿಸ್ಕೊಂತು. ಆ ಕೆರೆಯ ತೂಬಿನಲ್ಲಿ ದುರ್ಗಿಯ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಹೌದು, ಈಗಲೂ ಇದೆ. ಅದನ್ನು ಕುಟುದುರ್ಗಿನೇ ಅಂತಾರೆ. ಈ ದೇವಸ್ಥಾನವನ್ನು ಗೊರಲಕಟ್ಟೆಯಲ್ಲಿ ಒಂದು ದೊಡ್ಡದಾಗಿ ಕಟ್ಕೊಂಡಿದ್ದಾರೆ. ಆ ದೇವಸ್ಥಾನದ ಪೂಜಾರಿ ಮೈ ಮೇಲೆ ಬಂದರೆ ಅವನು ಕುಂತ್ಕೊಂಡು ಹೇಳಿಕೆಯನ್ನು ಕೊಡ್ತಾರೆ. ಈ ಕೆರೆ ತುಂಬಿದಾಗ ಬಂದು ಕೂಡ ಅವರು ಗೊರಲಕಟ್ಟೆಯವರು ಇದಕ್ಕೆ ಕುಂಟದುರ್ಗಿ ದೇವಸ್ಥಾನದ ಮುಂದೆ ಅದಕ್ಕೆ ಏನು ಬೇಕಾದ್ರೆ ಶಾಂತಿ ಮಾಡಿಬಿಟ್ಟು ಹೋಗ್ತಾರೆ. ಇಂತಹ ಒಂದು ಪ್ರತೀತಿ ಈ ಚಳ್ಳಕೆರೆಯಲ್ಲಿ ನಡೀತಾ ಇದೆ. ಆಮೇಲೆ ಇಲ್ಲಿ ಸುತ್ತಮುತ್ತಲೂ ಹೆಚ್ಚಿಗೆ ನೀರಾವರಿ ಇತ್ತು, ಭತ್ತಗಳನ್ನು ಬೆಳೀತಾ ಇದ್ದರು. ನಾವು ಕೂಡ ಆ ಸಂದರ್ಭದಲ್ಲಿ ಏನಾನ ಭತ್ತಕ್ಕೆ ಏನಾನ ರೋಗ ಬಂದರೆ ಏನಾನ ಬಂದರೆ ನಮ್ಮನ್ನು ಹೋಗಿ ಇದು ತೀರ್ಥಾಕ್ಷಂಬರ್ ಹೋಗಿರೋ ಅಜ್ಜನಗುಡಿಗೆ ಅಂತ, ಅಜ್ಜನಗುಡಿಗೆ ಒಂದು ಬಂದು ತೀರ್ಥ ತಗೊಂಡೋಗ ಚೆಲ್ಲಿದರೆ ಪೈರು ಚೆನ್ನಾಗಿ ಬೆಳೆಯೋದು. ಇನ್ನು ಮನೆಗಳಲ್ಲಿ ಏನಾದರೂ ಹಾವು ಚೆಳ್ಕೊಂಡ್ರೆ ಅಜ್ಜನಗುಡಿಗೆ ಹೋಗೋ ಹಣ್ಣುಕಾಯಿ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿದರು. ಅಂತಹ ಒಂದು ಗಾಢವಾದ ನಂಬಿಕೆ, ಒಂದು ಆಚರಣೆ ಪಾಪಯ್ಯನಿಗೋಸ್ಕರ ಈ ಭಾಗದಲ್ಲಿ ಸದಾ ನಡ್ಕೊಂಡು ಬರ್ತಾಯಿದೆ. ಅದಕ್ಕೆ ಇದನ್ನು ಕಲಿಯುಗದ ಕಾರುಣ್ಯ ಪರ್ಷ ಪಾಪಯ್ಯ, ಸೂರ್ಯನ ಪಾಪಯ್ಯ, ಜಗಳೂರು ಪಾಪಯ್ಯ ಅಂತ ಕರೀತಾರೆ. ಆತ್ಮೀಯರೇ, ನಾವು 5 ಸಂಚಿಕೆಗಳಲ್ಲಿ ಜಗಳೂರು ಪಾಪನಾಯಕನ ಇತಿಹಾಸ ಅಥವಾ ಐತಿಹ್ಯ, ಆನಂತರ ಅವರ ಬಾಲ್ಯ, ಆನಂತರ ಅವರು ತಿರುಪತಿ ದರ್ಶನ, ಅಲ್ಲಿ ಕೂಡ ಪವಾಡಗಳು, ಅನ್ನಪ್ರಸಾದ ಪವಾಡಗಳು, ಕಾಣಿಕೆ ಉಡ್ಡಿನ ಒಂದು ತುಂಬಿಸಿರುವಂಥ ಒಂದು ಪವಾಡಗಳು, ಆನಂತರ ಅಲ್ಲಿಂದ ಚಳ್ಳಕೆರೆಗೆ ಬಂದು ಊರಗಲ ಪಟ್ಟಣದ ದುರ್ಗಿ ದೇವತೆಯ ಒಂದು ಸಂಹಾರ, ಹೀಗೆ 5 ಕೂಡ ಸಂಚಿಕೆಗಳಲ್ಲಿ ನಾವು ಶ್ರೀ ಜಗಳೂರು ಪಾಪನಾಯಕನ ಒಂದು ಪವಾಡ, ದೃಢವಾದ ಭಕ್ತಿ, ನಂಬಿಕೆಗಳು, ಜನರನ್ನು ಒಳ್ಳೆ ದಾರಿಗೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದು 5 ಸಂಚಿಕೆಯ ಕೊನೆಯ ಸಂಚಿಕೆ ಇದು. ಶ್ರೀ ಜಗಳೂರಜ್ಜ ಮಹಾಸ್ವಾಮಿಯವರು ಭೂ ಐಕ್ಯ ಆದಂಥ ಒಂದು ಸ್ಥಳ ಜಗಳೂರು, ಈಗಿನ ದಾವಣಗೆರೆ ಜಿಲ್ಲೆಯ ಜಗಳೂರು ಒಂದು ತಾಲೂಕನ್ನು ನಾವು ಗಮನಿಸ್ಬೋದು. ಒಟ್ಟಾರೆಯಾಗಿ ಈ ಜಗಳೂರು ಮಹಾಸ್ವಾಮಿಯನ್ನು ಧಾರ್ಮಿಕ ಪುರುಷ, ಕಾರುಣ್ಯ ಪುರುಷ, ಒಬ್ಬ ಸಂತ ಆಗಿ ನಾವು ಗಮನಿಸ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಮ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಒಬ್ಬ ಪ್ರಸಿದ್ಧ ಪವಾಡ ಪುರುಷರಾಗಿ ಶ್ರೀ ಜಗಳೂರಜ್ಜ ಮಹಾಸ್ವಾಮಿಯವರು ನಾವು ಕಾಣ್ತಾ ಹೋಗ್ತೀವಿ. ಎಲ್ಲರೂ ಕೂಡ 5 ಸಂಚಿಕೆಗಳನ್ನು ವೀಕ್ಷಣೆ ಮಾಡಿ ಮೆಚ್ಕೊಂಡಿದ್ದೀರಾ. ಈ ಕೊನೆಯ ಸಂಚಿಕೆ ಜಗಳೂರಜ್ಜನ ಒಂದು ಅಂತ್ಯವಾಗುವಂಥ ಸ್ಥಳ.
ಅವರು ಭೂ ಐಕ್ಯವಾಗುವಂಥ ಒಂದು ಸ್ಥಳ. ಇದನ್ನು ನೋಡಿ ಎಲ್ಲರೂ ಕೂಡ ಮೆಚ್ಕೊಂಡಿದ್ದೀರಾ. ಹಾಗೆ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಎಲ್ಲರೂ ಕೂಡ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿರಿ. ಎಲ್ಲರೂ ಕೂಡ ಇದೇ ರೀತಿಯ ಮತ್ತು ಸಾಂಸ್ಕೃತಿಕ ವೀರರ ಒಂದು ಚರಿತ್ರೆಯನ್ನು ಮುಂದಿನ ಒಂದು ಸರಣಿ ಸಂಚಿಕೆಗಳಲ್ಲಿ ನಾವು ತರ್ತಾ ಹೋಗ್ತೀವಿ. ಎಲ್ರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ನಮಸ್ಕಾರ.